ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗಿದು ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಸಾಹಸಗಳೇನು ಎನ್ನುವುದರ ಬಗ್ಗೆ ಗಮನ ಹರಿಸಲಿದ್ದೇವೆ. ಇತ್ತೀಚೆಗೆ ಬರುತ್ತಿರುವಂತಹ ವರದಿಗಳನ್ನು ನಂಬುವುದಾದರೆ ಅಮೆರಿಕದಲ್ಲಿ ಡೊನಾಲ್ಡ್ ಜಾನ್ ಟ್ರಂಪ್ ಅವರು ಅಧ್ಯಕ್ಷರಾದ ಬಳಿಕ ಹೊಸ ಬೆಳವಣಿಗೆಗಳಾಗ್ತಾ ಇದೆ. ಬಹಳ ಮುಖ್ಯವಾಗಿ ಜಗತ್ತಿನ ಬಹಳಷ್ಟು ಕಡೆಗಳಲ್ಲಿ ಅಮೆರಿಕದ ಪಾರುಪತ್ಯವನ್ನ ಸ್ಥಾಪಿಸಿ ಗ್ರೇಟರ್ ಅಮೆರಿಕಾವನ್ನು ನಿರ್ಮಿಸಬೇಕು ಎನ್ನುವಂತಹ ಕನಸನ್ನು ಕಾಣ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಅದರ ಅಂಗವಾಗಿಯೇ ಅವರು ಈಗಾಗಲೇ ಪ್ರಪಂಚದ 4 ವಿಭಿನ್ನ ಭೂಪ್ರದೇಶಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಮೊದಲನೇದಾಗಿ ಪ್ಯಾಲೆಸ್ತೀನ್ನ ಗಾಜಾ ಪಟ್ಟಿ, ಎರಡನೇದಾಗಿ ಪಕ್ಕದ ದೇಶ ಕೆನಡಾ, ಮೂರನೇದಾಗಿ ಗ್ರೀನ್ಲ್ಯಾಂಡ್ ಮತ್ತು 4ನೇದಾಗಿ ಪನಾಮಾ ಕಾಲುವೆ. ಬನ್ನಿ, ಡೊನಾಲ್ಡ್ ಟ್ರಂಪ್ ಯಾಕೆ ಈ ಭೂಪ್ರದೇಶಗಳ ಮೇಲೆ ಕಣ್ಣು ಹಾಕಿದ್ದಾರೆ ಮತ್ತು ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದಾರೆ ಎನ್ನುವುದರ ಕಡೆಗೆ ಒಂದು ಗಮನ ಹರಿಸೋಣ. ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ನಡೆದಿರುವುದು ನಿಮಗೆ ಗೊತ್ತೇ ಇದೆ. 1 ವರ್ಷ 3 ತಿಂಗಳ ಕಾಲ ನಿರಂತರವಾಗಿ ನಡೆದಂತಹ ಯುದ್ಧದ ಬಳಿಕ ಈಗ ಅಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ಪ್ಯಾಲೆಸ್ತೀನ್ನ ಅವಿಭಾಜ್ಯ ಭಾಗವೇ ಆಗಿರುವಂತಹ ಗಾಜಾ ಪಟ್ಟಿ, ಈ ಗಾಜಾ ಪಟ್ಟಿಯ ಮೇಲೆ ನಿಯಂತ್ರಣ ಸಾಧಿಸಬೇಕು ಎಂದು ಇಸ್ರೇಲ್ ಯತ್ನಿಸಿ ಯುದ್ಧ ಹೂಡಿತ್ತು. ಆದರೆ ಆ ಯುದ್ಧದಲ್ಲಿ ಜಯಗಳಿಸಲು ಸಾಧ್ಯವಿಲ್ಲ ಅನ್ನೋದು ಗೊತ್ತಾದ ಬಳಿಕ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದವಾಯಿತು. ಆ ಒಪ್ಪಂದದ ಪ್ರಕಾರ ಈಗ ಪರಸ್ಪರ ಒತ್ತೆಯಾಳುಗಳನ್ನು ಮತ್ತು ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೆದಿದೆ. ಇದರ ಮಧ್ಯೆ ಇಸ್ರೇಲ್ನ ಪ್ರಧಾನಿ ನೇತಾನ್ಯಾಹು ಜೊತೆಗೆ ಭೇಟಿ ಮಾಡಿದಂತಹ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅದೇನೆಂದರೆ, ಪ್ಯಾಲೆಸ್ತೀನಿನ ಗಾಜಾ ಪಟ್ಟಿಯನ್ನ ನಾನು ಖರೀದಿಸ್ತೇನೆ ಮತ್ತು ಅಲ್ಲಿರುವಂತಹ ಪ್ಯಾಲೆಸ್ತೀನ್ ಜನರನ್ನು, ಸುಮಾರು 20 ಲಕ್ಷ ಪ್ಯಾಲೆಸ್ತೀನಿಯರು ಗಾಜಾ ಪಟ್ಟಿಯಲ್ಲಿ ವಾಸವಿದ್ದಾರೆ, ಅವರನ್ನು ಜೋರ್ಡಾನ್ ಮತ್ತು ಈಜಿಪ್ಟ್ ದೇಶಗಳು ತಮ್ಮ ದೇಶದಲ್ಲಿ ಸೇರಿಸಿಕೊಳ್ಬೇಕು. ಇದು ಟ್ರಂಪ್ ಅವರು ಹೇಳ್ತಾ ಇರುವಂತಹ ಮಾತು. ಜೋರ್ಡಾನ್ ಮತ್ತು ಈಜಿಪ್ಟ್ ಎರಡೂ ಅಮೆರಿಕದ ಮಿತ್ರ ದೇಶಗಳೇ. ಆದರೆ ಜೋರ್ಡಾನ್ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ಯಾಲೆಸ್ತೀನಿಯರಿಗೆ ಆಶ್ರಯ ಕೊಟ್ಟಾಗಿದೆ. ಇನ್ನೂ ಹೆಚ್ಚು ಮಂದಿಗೆ ಆಶ್ರಯ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮ ದೇಶಕ್ಕೆ ಅದರಿಂದ ತುಂಬ ತೊಂದರೆ ಆಗ್ತದೆ ಎನ್ನುವಂತಹ ಮಾತನ್ನು ಜೋರ್ಡಾನ್ನ ಅಧ್ಯಕ್ಷ ಕಿಂಗ್ ಅಬ್ದುಲ್ಲಾ II ಈಗ ಡೊನಾಲ್ಡ್ ಟ್ರಂಪ್ ಅವರ ಭೇಟಿಯಾದ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದರೆ ಟ್ರಂಪ್ ಅವರು ಮಾತುಕತೆಯ ವೇಳೆ ಈ ಮಾತನ್ನು ಒಪ್ಪಿಲ್ಲ. ಅವರು ಬಲವಂತ ಮಾಡ್ತಾ ಇದ್ದಾರೆ, ಇಲ್ಲ, ಜೋರ್ಡಾನ್ನಲ್ಲಿ ನೀವು ಅವಕಾಶ ಕೊಡಬೇಕು ಪ್ಯಾಲೆಸ್ತೀನಿಯನ್ನರಿಗೆ, ನಾನು ಪ್ಯಾಲೆಸ್ತೀನನ್ನು ಖರೀದಿಸ್ತಾ ಇದ್ದೇನೆ ಎನ್ನುವಂತಹ ಮಾತನ್ನು ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಜಿಪ್ಟ್ ಕೂಡ ಇನ್ನೊಂದು ಕಡೆಯಿಂದ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೀನ್ನ ಗಾಜಾ ಪಟ್ಟಿಯಿಂದ ಪ್ಯಾಲೆಸ್ತೀನಿಯರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸಕ್ಕೆ ನಮ್ಮ ಸಮ್ಮತಿ ಇಲ್ಲ, ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ ಎನ್ನುವಂತಹ ಮಾತನ್ನ ಈಜಿಪ್ಟ್ನ ಪ್ರಧಾನಮಂತ್ರಿ ಕೂಡ ಹೇಳಿದ್ದಾರೆ. ಜೋರ್ಡಾನ್ನ ಅಧ್ಯಕ್ಷರು ಮೊದಲ ಬಾರಿಗೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರ ಶ್ವೇತಭವನಕ್ಕೆ ಹೋಗಿ ಅವರನ್ನು ಭೇಟಿಯಾದಾಗ ಅವರು ಕೂಡ ಪಿಸು ಮಾತಿನಲ್ಲಿ ಹೇಳಿದ್ದು ಇದೇ ಮಾತನ್ನು, ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯಾವುದೇ ದೇಶದಲ್ಲಿರುವಂತಹ ಜನರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸಿ ಇನ್ನೊಂದು ದೇಶಕ್ಕೆ ಕಳುಹಿಸುವ ಹಾಗಿಲ್ಲ. ಆದರೆ ಟ್ರಂಪ್ ಕಿಂಗ್ ಅಬ್ದುಲ್ಲಾ II ಇವರ ಮಾತನ್ನು ಕೇಳುವಂತಹ ಪರಿಸ್ಥಿತಿನಲ್ಲಿ ಇಲ್ಲ. ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದೇನೆ, ನೀವು ಪ್ಯಾಲೆಸ್ತೀನಿಯರನ್ನು ಕಳಿಸಿದರೆ ಅಲ್ಲಿ ವಸತಿ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೇನೆ, ನೀವು ಅವರನ್ನು ಅಕಾಮಡೇಟ್ ಮಾಡಬೇಕು ಎನ್ನುವಂತಹ ಸಲಹೆಯನ್ನು ಟ್ರಂಪ್ ಅವರು ಕೊಟ್ಟಿದ್ದಾರೆ. ಕೊನೆಗೆ ಜೋರ್ಡಾನ್ನ ಅಧ್ಯಕ್ಷ ಕಿಂಗ್ ಅಬ್ದುಲ್ಲಾ II ಇವರು ಒಂದು ಮಾತನ್ನು ಹೇಳಿದ್ದಾರೆ, ಸಾಧ್ಯ ಆದರೆ ಒಂದು ಕೆಲಸ ಮಾಡ್ತೀನಿ, ನಾನು ಪ್ಯಾಲೆಸ್ತೀನ್ನಲ್ಲಿ ಗಾಜಾ ಪಟ್ಟಿಯಲ್ಲಿ ಇವತ್ತು ಅಸೌಖ್ಯದಿಂದ ಮತ್ತು ಅನಾರೋಗ್ಯದಿಂದ ನರಳುತ್ತಾ ಇರುವಂತಹ, ಯುದ್ಧದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡಿರುವಂತಹ 2,000 ಮಕ್ಕಳನ್ನು ಬೇಕಿದ್ರೆ ನಾನು ನನ್ನ ದೇಶಕ್ಕೆ ಕರೆದೊಯ್ದು ಅವರನ್ನು ಸಾಕ್ತೇನೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಮಧ್ಯೆ ಟ್ರಂಪ್ ಅವರ ಈ ಮಾತು ಈಜಿಪ್ಟಿನ ಅಧ್ಯಕ್ಷರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಜಿಪ್ಟ್ ದೇಶ ಮೊದಲೇ ಅಲ್ಲಿ ಸಿರಿಯಾದಿಂದ ನಿರಂತರವಾಗಿ ವಲಸಿಗರು ಬರ್ತಾ ಇದ್ದಾರೆ, ಅವರನ್ನು ಹ್ಯಾಂಡಲ್ ಮಾಡೋದ್ರಲ್ಲೇ, ಅವರನ್ನು ನಿಭಾಯಿಸುವುದರಲ್ಲಿ ಈಜಿಪ್ಟಿನ ಸರ್ಕಾರ ಬಹಳ ಸುಸ್ತಾಗಿದೆ. ಅದರ ಮಧ್ಯೆ ಈಗ ಟ್ರಂಪ್ ಅವರ ಯೋಜನೆಯ ಪ್ರಕಾರ ಲಕ್ಷಾಂತರ ಪ್ಯಾಲೆಸ್ತೀನಿಯನ್ನರು ಗಾಜಾ ಪಟ್ಟಿಯಿಂದ ಈಜಿಪ್ಟಿಗೆ ಬಂದರೆ ಖಂಡಿತವಾಗಿಯೂ ಆ ದೇಶದ ಪರಿಸ್ಥಿತಿ ಅಯೋಮಯವಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಜಿಪ್ಟ್ ಕೂಡ ನಮ್ಮಿಂದ ಸಾಧ್ಯವಿಲ್ಲ, ನಾವು ಇನ್ನಷ್ಟು ನಿರಾಶ್ರಿತರನ್ನು ಇಲ್ಲಿ ಸೇರಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಖಂಡಿತವಾಗಿ ಹೇಳಿದ್ದಾರೆ. ಗಾಜಾ ಪಟ್ಟಿ ಅಮೆರಿಕದಿಂದ ಸುಮಾರು 6,000 ಕಿಲೋಮೀಟರ್ ದೂರದಲ್ಲಿದೆ.
ಅಮೆರಿಕಕ್ಕೆ ತನ್ನ ಗ್ರೇಟರ್ ಅಮೆರಿಕ ಕಾನ್ಸೆಪ್ಟ್ ಅನ್ನು ಸಾಕಾರಗೊಳಿಸಬೇಕಾದರೆ ಜಗತ್ತಿನ ವಿವಿಧ ಭೂಭಾಗಗಳಲ್ಲಿ ಭೂಪ್ರದೇಶ ಬೇಕಾಗಿದೆ ಎನ್ನುವುದು ಟ್ರಂಪ್ ನಿಲುವು. ಇದರ ಜೊತೆಗೆ ಈಗ ಪನಾಮ ಕಾಲುವೆ ನಮ್ಮ ವಶಕ್ಕೆ ಬರಬೇಕು ಎನ್ನುವಂತಹ ಮಾತನ್ನ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಪನಾಮ ಕಾಲುವೆ ಸುಮಾರು 4,000 ಕಿಲೋಮೀಟರ್ ದೂರದಲ್ಲಿದೆ ಅಮೆರಿಕದಿಂದ. ಬಹಳ ಮಹತ್ವದ ಕಾಲುವೆ. ಜಗತ್ತಿನ 2 ಕೃತಕ ನಿರ್ಮಾಣದ ಕಾಲುವೆಗಳಲ್ಲಿ ಒಂದು ಸೂಯೆಜ್ ಕಾಲುವೆ, ಇನ್ನೊಂದು ಪನಾಮ ಕಾಲುವೆ. ಈ 2 ಕಾಲುವೆಗಳ ಮೂಲಕ ಬಹುದೊಡ್ಡ ಹಡಗು ಸರಕು ಸಾಗಣೆ ನಡೀತಾ ಇದೆ ಮತ್ತು ಪ್ರಯಾಣಿಕರ ಸಾಗಣೆ ನಡೀತಾ ಇದೆ. ಬಹಳ ದೊಡ್ಡ ಆದಾಯವನ್ನು ತರುವಂತಹ ಕಾಲುವೆ ಇದು ಪನಾಮ ದೇಶದ ಕೈಯಲ್ಲಿದೆ. ಪನಾಮ ಕಾಲುವೆಯ ಒಂದು ಪೊಸಿಷನ್ನೇ ಬಹಳ ಸ್ಟ್ರಾಟಜಿಕ್ ಆಗಿದೆ. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಈ ಪನಾಮ ಕಾಲುವೆ ಹರಿಯುತ್ತದೆ. ಇದರ ಉದ್ದ ಸುಮಾರು 65 ಕಿಲೋಮೀಟರ್ ಆದರೆ ಅಗಲ ಸುಮಾರು 82 ಕಿಲೋಮೀಟರ್. ಬಹುದೊಡ್ಡ ಸರಕು ಸಾಗಣೆ ಹಡಗುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಸ್ತಾ ಇರುವಂತಹ ಕಾಲುವೆ ಇದು. ತುಂಬ ದೇಶಗಳಿಗೆ ಇದರಿಂದ ಬಹಳಷ್ಟು ಪ್ರಯೋಜನ ಆಗಿದೆ. ಪ್ರಯಾಣದ ಅವಧಿ ಕಡಿಮೆ ಆಗಿದೆ, ಸರಕು ಸಾಗಣೆಯ ವೆಚ್ಚ ಕಡಿಮೆ ಆಗಿದೆ. ಅದರಲ್ಲಿ ಅಮೆರಿಕ ಕೂಡ ಒಂದು. 1914ರಲ್ಲಿ ಈ ಪನಾಮ ಕಾಲುವೆಯನ್ನು ನಿರ್ಮಿಸಿದ್ದು. ಆಗ ಅಮೆರಿಕವೇ ಅದರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿತ್ತು ಮತ್ತು ಆ ಕಾಲುವೆಯನ್ನು ನಿರ್ಮಿಸುವುದಕ್ಕೆ ಹಣಕಾಸಿನ ಸಹಾಯವನ್ನು ನೀಡಿತ್ತು ಮತ್ತು ತಂತ್ರಜ್ಞಾನದ ಸಹಾಯವನ್ನು ಕೂಡ ನೀಡಿತ್ತು. ಪನಾಮ ದೇಶದ ವಶದಲ್ಲಿದ್ದಂತಹ ಆ ಕಾಲುವೆ ಅಮೆರಿಕ ಕೂಡ ಅದರಲ್ಲಿ ಜಂಟಿ ಒಂದು ಸ್ವಲ್ಪ ಸ್ವಾಮ್ಯತ್ವವನ್ನು ಹೊಂದಿತ್ತು. ಆದರೆ 1964ರಲ್ಲಿ ಪನಾಮ ದೇಶದಲ್ಲಿ ಒಂದು ಘಟನೆ ಆಗ್ತದೆ. ಈ ಪನಾಮ ಕಾಲುವೆ ಏನಿದೆ ಅಲ್ಲಿರುವಂತಹ ಒಂದು ಶಾಲೆಯಲ್ಲಿ ಆ ಪನಾಮ ದೇಶದ ಧ್ವಜವನ್ನು ಹಾರಿಸಲಿಕ್ಕೆ ಪ್ರಯತ್ನಿಸಿದಾಗ ಅಮೆರಿಕ ಆ ವಿದ್ಯಾರ್ಥಿಗಳನ್ನು ತಡೀತದೆ. ಅಲ್ಲಿ ಬಹಳ ದೊಡ್ಡ ಗಲಾಟೆ ಆಗ್ತದೆ, ದೊಂಬಿ ಆಗ್ತದೆ, ಘರ್ಷಣೆ ಆಗ್ತದೆ. ಪನಾಮದ ವಿದ್ಯಾರ್ಥಿಗಳು ಅಮೆರಿಕದ ವಿರುದ್ಧ ಸಿಡಿದೇಳ್ತಾರೆ. ಅಮೆರಿಕದ ಸೈನ್ಯ ಅಲ್ಲಿ ಮಧ್ಯಪ್ರವೇಶಿಸಿದಾಗ ಸುಮಾರು 28 ಮಂದಿ ಸಾವನ್ನಪ್ಪುತ್ತಾರೆ. ಈ ಘರ್ಷಣೆಯ ಬಳಿಕ ಪನಾಮದ ಜನರು ಅಮೆರಿಕದ ವಿರುದ್ಧ ಕಿಡಿಕಾರುತ್ತಾರೆ. ಈ ಹಿನ್ನೆಲೆಯಲ್ಲೇ ಒಂದು ಒಪ್ಪಂದ ಆಗುತ್ತೆ. ಆರಂಭದಲ್ಲಿ ಜಂಟಿ ಒಡೆತನದಲ್ಲಿದ್ದಂತಹ ಒಂದು ಈ ಪನಾಮ ಕಾಲುವೆಯನ್ನ 1999ರಲ್ಲಿ ಕ್ರಮೇಣ ಪನಾಮ ರಿಪಬ್ಲಿಕ್ ದೇಶಕ್ಕೆ ಅಮೆರಿಕ ಹಸ್ತಾಂತರ ಮಾಡಬೇಕು ಎನ್ನುವಂತಹ ಒಪ್ಪಂದ. ಆ ಒಪ್ಪಂದದ ಪ್ರಕಾರ 1999ರಿಂದ ಪನಾಮ ಕಾಲುವೆ ಪನಾಮ ರಿಪಬ್ಲಿಕ್ ದೇಶದ ನಿಯಂತ್ರಣದಲ್ಲೇ ಇದೆ. ಆದರೆ ಅಮೆರಿಕದ ತಕರಾರು, ಅದರಲ್ಲೂ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರ ತಕರಾರು ಏನು ಅಂತ ಹೇಳಿದ್ರೆ, ಇಲ್ಲಿ ಚೀನಾದ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ. ನಾನು ಚೀನಾದವರಿಗೆ ಕೊಟ್ಟದ್ದಲ್ಲ, ನಮ್ಮ ಅಮೆರಿಕ ಇದನ್ನು ಕೊಟ್ಟಿರೋದು ಚೀನಾ ದೇಶಕ್ಕಲ್ಲ, ಪನಾಮ ದೇಶಕ್ಕೆ. ಈಗ ನಾವು ಅದನ್ನು ಮರಳಿ ತಗೊಳ್ಳಿಕ್ಕೆ ಸಿದ್ಧರಿದ್ದೇವೆ. ನಾನು ಅದನ್ನು ಯಾವುದೇ ಬೆಲೆ ತೆತ್ತಾದರೂ ಮರಳಿ ಪಡೆಯುತ್ತೇನೆ ಎನ್ನುವಂಥ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇನ್ನೊಂದು ತಕರಾರು ಈಗ ಟ್ರಂಪ್ ಎತ್ತಾ ಇರೋದು ಪಕ್ಕದ ಕೆನಡಾ ದೇಶದಲ್ಲಿ. ತಮ್ಮ ಪ್ರತಿಜ್ಞಾವಿಧಿಯ ಸಮಾರಂಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ 2ನೇ ಅವಧಿಗೆ ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ರು, ಆ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಹೇಳ್ತಾರೆ, ಕೆನಡಾ ಅಮೆರಿಕದ 51ನೇ ರಾಜ್ಯವಾಗಲಿದೆ. ನೆರೆಯಲ್ಲಿರುವಂತಹ ಒಂದು ದೇಶವನ್ನ ತನ್ನ ದೇಶದ ರಾಜ್ಯವನ್ನಾಗಿ ಮಾಡಿಕೊಳ್ಳುವುದು ಅಂದ್ರೆ ಅದರ ಅರ್ಥ ಬೇರೇನೂ ಅಲ್ಲ, ಸೈನ್ಯವನ್ನ ನುಗ್ಗಿಸಿ ಅದನ್ನ ಅತಿಕ್ರಮಣಕ್ಕೊಳಪಡಿಸುವುದು ಎನ್ನುವಂಥದ್ದೇ ಆಗಿದೆ. ಕೆನಡಾದಲ್ಲಿ ನೈಸರ್ಗಿಕ ಅನಿಲದ ಬಹಳ ದೊಡ್ಡ ಸಂಪತ್ತಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪೆಟ್ರೋಲ್. ಅಮೆರಿಕ ಕೂಡ ಕೆನಡಾದಿಂದ ಪೆಟ್ರೋಲ್ ಅನ್ನು ತರಿಸಿಕೊಳ್ತಾ ಇದೆ. ಈಗ ಟ್ರಂಪ್ ಹೇಳುತ್ತಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ನಾವು ಆರಂಭದಲ್ಲಿ ಏನು ತೈಲೋತ್ಪನ್ನಗಳನ್ನು ಖರೀದಿಸ್ತಾ ಇರುವಾಗ ಬಹಳ ಕಡಿಮೆ ಬೆಲೆ ಇತ್ತು. ಈಗ ನಮಗೆ ವರ್ಷಕ್ಕೆ ಸುಮಾರು $200 ಶತಕೋಟಿ ಹೆಚ್ಚು ವೆಚ್ಚ ಆಗ್ತಾ ಇದೆ ತೈಲವನ್ನು ಖರೀದಿಸೋದಕ್ಕೆ. ಅದಕ್ಕೆ ಸುಲಭ ಉಪಾಯ ಏನು ಅಂತ ಹೇಳಿದ್ರೆ, ಕೆನಡಾ ನಮ್ಮ ದೇಶದ ಒಂದು ಭಾಗ ಆಗೋದು ಮತ್ತು ನಮ್ಮ ದೇಶದಲ್ಲೇ ಒಂದು ರಾಜ್ಯವಾಗಿ 51ನೇ ರಾಜ್ಯವಾಗಿ ಉಳಿದುಕೊಳ್ಳುವುದು ಎನ್ನುವಂತ ಮಾತನ್ನ ಟ್ರಂಪ್ ಹೇಳಿದ್ದಾರೆ. ಕೆನಡಾದ ಅಧ್ಯಕ್ಷರು ಇದಕ್ಕೆ ಕಿಡಿಕಾರಿದ್ದಾರೆ, ಸಿಟ್ಟಿಗೆದ್ದಿದ್ದಾರೆ. ಅವರು ಕೂಡ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ 3 ಕಡೆ ಅಲ್ಲದೆ ಇನ್ನೊಂದು ಕಡೆ ಈಗ ಟ್ರಂಪ್ ಕಣ್ಣು ಹಾಕಿರೋದು ಡೆನ್ಮಾರ್ಕ್ನ ಕೈಯಿಂದ ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸಿಕೊಳ್ಳಬೇಕು ಎನ್ನುವಂತಹದ್ದು. ಗ್ರೀನ್ಲ್ಯಾಂಡ್ ಕೂಡ ಬಹಳ ಮುಖ್ಯವಾದಂತಹ ಒಂದು ಸ್ಥಳ. ಯಾಕೆ ಅಂತ ಹೇಳಿದ್ರೆ, ಗ್ರೀನ್ಲ್ಯಾಂಡ್ನ ಆ ಕಡೆಗೆ ರಷ್ಯಾ ಇದೆ, ಈ ಕಡೆಗೆ ಅಮೆರಿಕ ಇದೆ. ಹಾಗಂತ ಹೇಳಿದ ಏನು ಬಹಳ ಹತ್ತಿರದಲ್ಲೇನು ಇಲ್ಲ. ಇದು ಸುಮಾರು 2-2.5 ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಅಮೆರಿಕಕ್ಕೆ. ಆದರೆ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ದುಡ್ಡು ಕೊಟ್ಟು ಖರೀದಿಸ್ತೀವಿ ಎನ್ನುವಂತಹ ಮಾತನ್ನ ಟ್ರಂಪ್ ಅವರು ಹೇಳಿದ್ದಾರೆ. ಇದೇನು ಮೊದಲ ಪ್ರಯತ್ನವಲ್ಲ. 2019ರಲ್ಲಿ ಮೊದಲ ಬಾರಿ ಅಧ್ಯಕ್ಷ ಆಗಿದ್ದಾಗ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಅನ್ನು ನಾನು ಖರೀದಿಸ್ತೇನೆ ಎನ್ನುವಂತಹ ಮಾತನ್ನು ಹೇಳಿದರು. ಅದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಆ ದೇಶ ಅದಕ್ಕೆ ಒಪ್ಪಿರಲಿಲ್ಲ. ಡೆನ್ಮಾರ್ಕ್ನ ಪ್ರಧಾನಿಯವರು ಕೂಡ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ನೀವು ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸುವುದಾದರೆ ನಾವು ನಿಮ್ಮ ದೇಶದ ಕ್ಯಾಲಿಫೋರ್ನಿಯಾ ರಾಜ್ಯವನ್ನು ಖರೀದಿಸಲಿಕ್ಕೆ ಸಿದ್ಧರಿದ್ದೇವೆ ಎನ್ನುವಂತಹ ಮಾತನ್ನ ಡೆನ್ಮಾರ್ಕ್ನ ಪ್ರಧಾನಿಯವರು ಹೇಳಿದ್ದಾರೆ.
ಒಂದು ಮಾತನ್ನ ಇಲ್ಲಿ ಅವರು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾರೆ, ನಮ್ಮದೊಂದು ಸ್ವತಂತ್ರ ದೇಶ, ನಾವು ಯಾವುದೇ ದೇಶಕ್ಕೆ ನಮ್ಮ ಭೂಭಾಗವನ್ನು ಬಿಟ್ಟು ಕೊಡುವ ಅಥವಾ ಮಾರಾಟ ಮಾಡುವ ಪ್ರಶ್ನೆ ಇಲ್ಲ, ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ಎನ್ನುವಂತಹ ಬೋರ್ಡ್ ಅನ್ನು ಕೂಡ ಅವರು ಅಲ್ಲಿ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಡೆನ್ಮಾರ್ಕಿನ ಸುಮಾರು 2 ಲಕ್ಷ ಜನರು ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿದ್ದಾರೆ. ಆ ಸಹಿ ಸಂಗ್ರಹ ಅಭಿಯಾನದಲ್ಲಿ ಅವರು ಡೆನ್ಮಾರ್ಕಿನ ಪ್ರಧಾನಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ, ನೀವು ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯವನ್ನು ಖರೀದಿಸಿ ಎನ್ನುವಂತಹ ಮಾತನ್ನು ಅವರು ಆ ಮನವಿನಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಅವರ ಬೃಹತ್ ಅಮೆರಿಕಾವನ್ನು ನಿರ್ಮಿಸುವಂತಹ ಒಂದು ಸಾಹಸ ಏನಿದೆ, ಈ ಸಾಹಸ ಮತ್ತು ಮಹತ್ವಾಕಾಂಕ್ಷೆ ಜಗತ್ತಿನ ವಿವಿಧ ದೇಶಗಳಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ, ವಿವಿಧ ದೇಶಗಳಲ್ಲಿ ಚಿಂತೆಯನ್ನು ಹೆಚ್ಚಿಸಿದೆ. ಇದೇ ರೀತಿ ಅತಿಕ್ರಮಣಕಾರಿ ಧೋರಣೆಯನ್ನು ಅಮೆರಿಕ ತಳೆದರೆ ಮುಂದೆ 3ನೇ ಮಹಾಯುದ್ಧಕ್ಕೆ ಕೂಡ ಜಗತ್ತಿನಲ್ಲಿ ಇದು ಕಾರಣವಾಗಬಹುದು ಎನ್ನುವಂತಹ ಮಾತು ಹಲವು ಶಕ್ತ ರಾಷ್ಟ್ರಗಳು, ಬೃಹತ್ ರಾಷ್ಟ್ರಗಳು ಹೇಳ್ತಾ ಇವೆ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ ಜೊತೆಗೆ ಮತ್ತೆ ನಾವು ಸೇರೋಣ. ನಮಸ್ಕಾರ.